ತಾಲೂಕಿನ ಬ್ಯಾಕರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರಗರಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನರು ಪರದಾಡುವಂತಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸಕಲೇಶಪುರ ತಾಲೂಕಿನ ಬ್ಯಾಕರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಗರಹಳ್ಳಿ ಗ್ರಾಮದಲ್ಲಿ ಕಳೆದ 5-6 ವರ್ಷಗಳಿಂದಲೂ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದರೂ ಪ್ರಯೋಜನವಾಗಿರುವುದಿಲ್ಲ. ಕುಡಿಯಲು ಹಾಗೂ ಇತರೆ ಚಟುವಟಿಕೆಗಳಿಗೆ ಹಳೆ ಕಾಲದ ಕಲ್ಲು ಬಾವಿ ಹಾಗೂ ಹಳ್ಳಕೊಳ್ಳದ ನೀರನ್ನು ಅಥವಾ ಪಕ್ಕದ ಊರಿನಿಂದ ನೀರನ್ನು ತರುವ ಪರಿಸ್ಥಿತಿ ಎದುರಾಗಿದೆ. ಅಂಗನವಾಡಿಯಲ್ಲೂ ಸಹ ನೀರಿನ ಸೌಕರ್ಯ ಇಲ್ಲದೆ ಅಂಗನವಾಡಿ ಸಹಾಯಕಿ ದೂರದ ಕಲ್ಲುಬಾವಿ ನೀರನ್ನು ಹೊತ್ತುಕೊಂಡು ಬರುವಂತಾಗಿದೆ. ಗ್ರಾಮಸ್ಥರು ಹಳ್ಳಕೊಳ್ಳದ ಕಲುಷಿತ ನೀರನ್ನು ಕುಡಿದು ಯಾರಾದರೂ ಅಸ್ವಸ್ಥರಾದಲ್ಲಿ ಇದಕ್ಕೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಚುನಾಯಿತ ಪ್ರತಿನಿಧಿಗಳೇ ಕಾರಣಕರ್ತರಾಗುತ್ತಾರೆ ಎಂದು ಗ್ರಾಮಸ್ಥರು ದೂರಿರುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಜೆಜೆಎಂ ಯೋಜನೆ ಅಡಿ ಪೈಪ್ಲೈನ್ ಕಾಮಗಾರಿ ಮಾಡುತ್ತಿದ್ದು ಇದಕ್ಕೆ ನೀರು ಪೂರೈಕೆ ಮಾಡಲು ಬೋರ್ವೆಲ್ ಅಥವಾ ತೆರೆದ ಬಾವಿಯಾಗಲಿ ಇನ್ನೂ ಕೂಡ ನಿರ್ಮಾಣವಾಗಿರುವುದಿಲ್ಲ. ಆದ ಕಾರಣ ಸಾಕಷ್ಟು ನೀರಿನ ಅಭಾವ ಗ್ರಾಮದಲ್ಲಿರುವ ಕಾರಣ ಕೂಡಲೇ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಗ್ರಾಮದ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸದಿದ್ದರೆ ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟಿಸುವುದಾಗಿ ಸಾಮಾಜಿಕ ಹೋರಾಟಗಾರರಾದ ವಸಂತ್ ಕುಮಾರ್ ತಿಳಿಸಿರುತ್ತಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್ ಮಾತನಾಡಿ, ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದ್ದು ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಶಾಸಕರ ಗಮನಕ್ಕೂ ತಂದಿದ್ದು ಇದುವರೆಗೂ ನೀರಿನ ಸಮಸ್ಯೆ ಬಗೆಹರಿದಿರುವುದಿಲ್ಲ ಎಂದು ತಿಳಿಸಿರುತ್ತಾರೆ. 15 ದಿವಸಕ್ಕೆ ಟ್ಯಾಂಕರ್ ನೀರು ಕಳಿಸ್ತಾರೆ ಕುಡಿಯೋದಕ್ಕೆ. ಬೇರೆ ಟೈಮ್ ಅಂತ ನೀರಿಲ್ಲ. ನಾವೆಲ್ಲೋ ಹಳ್ದಲ್ಲ ಇಲ್ಲ ಬೇರೆ ಊರಿಗೆ ಹೋಗೋ ನೀರು ತಗೊಂಡು ಬರ್ಬೇಕು. ಪಚ್ಚೆ ನೀರು ಅಂತ ಹೇಳ್ತಂದು ಅದನ್ನೇ ಸೋಸಿ ಕುಡಿತಾ ಇರೋದಿಲ್ಲಿ. ಮೊನ್ನೆ ಹೊಸದಾಗಿ ಪೈಪ್ ಲೈನ್ ಮಾಡ್ಕೊಂಡು ಹೋಗಿದ್ದಾರೆ. ಆ ಪೈಪು ಎಲ್ಲ ತಲೂ ಲೀಕೇಜ್ ಇದೆ. ನಮ್ಮೂರು ಮೆಂಬರಿಗೆ ಹೇಳಿದರೆ ಮೆಂಬರ್ ಹೋಗಿ ಮಾತಾಡ್ತಾರೆ, ಅಲ್ಲಿ ಪಂಚಾಯತಿಲಿ ಸಹಕರಿಸ್ತಿಲ್ಲ. ಏನಾದರೂ ಅವರಿಗೆ ದೂರು ಕೊಟ್ಟರೆ ಆಯಿತು ಕಳಿಸ್ತೀವಿ, ನಾಳೆ ಕಳಿಸ್ತೀವಿ, ನಾಡಿದ್ದು ಕಳಿಸ್ತೀವಿ, ಸರಿ ಮಾಡಿಸ್ತೀವಿ ಅಂತಾರೆ. ಮತ್ತು ಆ ಕೆಲಸನೇ ಮಾಡೋದಿಲ್ಲ ಅವರು. ಯಾವಾಗ ಚುನಾವಣೆ ಇದ್ದಾಗ ಮಾತ್ರ ಇವರು ಯಾರೋ MLAಗಳು ಅವರು ಇವರು ಬರ್ತಾರೆ, ನಿಮಗೇನು ಬೇಕು, ಏನು ಸೌಲಭ್ಯ ಬೇಕು ಎಲ್ಲ ನಾವು ಮಾಡ್ತೀವಿ ಅಂತಾರೆ, ಮಾಡೋದಿಲ್ಲ ಅವರು. ಆದರೆ ಈಗ ಇಲ್ಲಿ ಮುಖ್ಯವಾಗಿ 5-6 ವರ್ಷಗಳಿಂದ ನೀರೇ ಇಲ್ಲ. ಮೊದಲೊಂದು ಇತ್ತು, ಅದರಲ್ಲಿ ಒಂದು ಡಿಸೆಂಬರು ಜನವರಿ ಗಂಟೆ ಮಾತ್ರ ನೀರು ಬರೋದು, ಆಮೇಲೆ ನೀರೇ ಬರೋಲ್ಲ. ಅದು ಬೇರೆ ಕಡೆ ಬಾವಿ ಕುಡಿ ಅಂದರೆ ಕೊಡೋದಿಲ್ಲ, ಮತ್ತು ಬೋರ್ ಹಾಕ್ಸ್ ಕುಡಿ ಅಂದರೂ ಮಾಡೋದಿಲ್ಲ. ಈಗ ನೀರಿಗೆ ಏನು ಮಾಡ್ತಿದ್ದೀರಾ? ನೀರಿಗೆ ನಾವೀಗ ಬೇರೆ ಊರಿಂದ ಯಾವುದೋ ಗಾಡಿ ತಗೊಂಡು ಹೋಗ್ಬಿಟ್ಟು ಏರ್ಕೊಂಡು ಬೇರೆ ಬೇರೆ ನಾವು ದುಡ್ಡು ಹಾಕಿ ತರೋದು, ನೀರು ದುಡ್ಡು ಕೊಟ್ಟು. ಅಂತ ಸಮಸ್ಯೆ ಇದೆ ಇಲ್ಲಿ ನಮ್ಮೂರಲ್ಲಿ. ಅಧಿಕಾರಿಗಳಿಗೆ ಕೇಳ್ಕೊಳ್ಳೋದಷ್ಟೇ, ಆದಷ್ಟು ಬೇಗ ನಮ್ಮ ಬಗೆಹರಿಸ್ತೀವಿ. ನಮಸ್ಕಾರ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಮುಖಂಡರಾದ ಹರೀಶ್, ಪ್ರಸನ್ನ, ಪ್ರವೀಣ್, ಗ್ರಾಮಸ್ಥರು ಇತರರು ಹಾಜರಿದ್ದರು. ರಮೇಶ್, TV 46 ಮಲೆನಾಡು ನ್ಯೂಸ್, ಸಕಲೇಶಪುರ.